ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 18ನೆಯ ವಾರ, ಆಗಸ್ಟ್ 8, 2024 ಗುರುವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 16ನೆಯ ಅಧ್ಯಾಯ 13ರಿಂದ 23ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಫಿಲಿಪ್ಪನ ಸೆಸರೇಯ ಎಂಬ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯರು, ಸ್ನಾನಿಕ ಯೋವಾನ ಎಂದು ಕೆಲವರು ಹೇಳುತ್ತಾರೆ, ಮತ್ತೆ ಕೆಲವರು ಎಲಿಯನು ಎನ್ನುತ್ತಾರೆ, ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವೂ ಒಬ್ಬರು ಎಂಬುದು ಇನ್ನೂ ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗ ಸಿಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವನ ಶಕ್ತಿಯಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ನಾನು ನಿನಗೆ ಹೇಳುತ್ತೇನೆ ಕೇಳು. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಇಹದಲ್ಲಿ ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು. ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು. ಅನಂತರ ಯೇಸು ತಮ್ಮ ಶಿಷ್ಯರಿಗೆ, ತಾವು ಅಭಿಷಿಕ್ತರಾದ ಲೋಕೋದ್ಧಾರಕ ಎಂಬುದನ್ನು ಯಾರಿಗೂ ಹೇಳಕೂಡದೆಂದು ಕಟ್ಟಪ್ಪಣೆ ಮಾಡಿದರು. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನಾನು ಜೆರುಸಲೇಮಿಗೆ ಹೋಗಬೇಕಾಗಿದೆ. ಅಲ್ಲಿ ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ 3ನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ಅಂದಿನಿಂದಲೂ ಒತ್ತಿ ಹೇಳಲಾರಂಭಿಸಿದರು. ಇದನ್ನು ಕೇಳಲಾಗದೆ ಪೇತ್ರನು ಯೇಸುವನ್ನು ಪಕ್ಕಕ್ಕೆ ಕರೆದು, ಪ್ರಭು, ಹಾಗೆನ್ನಲೇಬೇಡಿ, ನಿಮಗೆಂದಿಗೂ ಹಾಗೆ ಸಂಭವಿಸದಿರಲಿ ಎಂದು ಪ್ರತಿಭಟಿಸಿದನು. ಆದರೆ ಯೇಸು ಪೇತ್ರನತ್ತ ತಿರುಗಿ, ಸೈತಾನನೇ, ತೊಲಗಿಲ್ಲಿಂದ, ನೀನು ನನಗೆ ಅಡೆತಡೆ. ನಿನ್ನ ಈ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ. ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ? ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ? ಈ ಪ್ರಶ್ನೆಗೆ ಕೆಲವರು ಸ್ನಾನಿಕ ಯೋವಾನ, ಮತ್ತೆ ಕೆಲವರು ಎಲಿಯ ಪ್ರವಾದಿ ಎನ್ನಲು ಕಾರಣವೇನು? ಹಳೆಯ ಒಡಂಬಡಿಕೆಯ ಕೊನೆಯ ಪುಸ್ತಕವಾದ ಮಲಾಕಿಯಲ್ಲಿ ಅಧ್ಯಾಯ 4 ವಚನಗಳು 4 ಮತ್ತು 5 ಹೇಳಿರುವಂತೆ, ಎಲಿಯ ಪ್ರವಾದಿಯು ರಕ್ಷಕನಿಗೆ ಹಾದಿಯನ್ನು ಸಿದ್ಧಪಡಿಸುವನೆಂದು. ಯೆಹೂದ್ಯರ ನಂಬಿಕೆಯ ಪ್ರಕಾರ ಎಲಿಯ ಮತ್ತೊಮ್ಮೆ ಬರುತ್ತಾನೆ. ಹಾಗಾಗಿ ಅವರು ಪಾಸ್ಕ ಹಬ್ಬ ಆಚರಿಸುವ ಸಂದರ್ಭದಲ್ಲಿ ಎಲಿಯನಿಗೆ ಒಂದು ಕುರ್ಚಿಯನ್ನು ಮೀಸಲಿಡುತ್ತಾರೆ. ಯೆಹೂದ್ಯರಲ್ಲಿ ಇರುವ ಮತ್ತೊಂದು ನಂಬಿಕೆ, ಯೆರೆಮೀಯ ಪ್ರವಾದಿಯು ಜೆರುಸಲೇಮ್ ನಗರವು ಶತ್ರುಗಳ ದಾಳಿಗೆ ಒಳಪಟ್ಟಾಗ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಮುಚ್ಚಿಟ್ಟಿದ್ದಾನೆ. ರಕ್ಷಕ ಬರುವ ಮುನ್ನ ಆತ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಪುನಃ ತೆಗೆದುಕೊಂಡು ಬರುವನೆಂದು ನಂಬಿಕೆ. ಇದನ್ನು ನಾವು ಮಕ್ಕಬಿಯರ 2ನೆಯ ಗ್ರಂಥ ಅಧ್ಯಾಯ 2, 1ರಿಂದ 12ರವರೆಗಿನ ವಚನಗಳಲ್ಲಿ ಕಾಣುತ್ತೇವೆ. ಸತ್ತ ವೀರರು ಅಥವಾ ಶೂರರು ಮತ್ತೆ ಕಾಣಿಸಿಕೊಳ್ಳುವರು ಎಂಬುದು ಯೆಹೂದ್ಯರ ನಂಬಿಕೆ. ಹಾಗಾಗಿ ಕೆಲವರು ಯೇಸುವನ್ನು ಸ್ನಾನಿಕ ಯೋವಾನನಿಗೆ ಹೋಲಿಸುತ್ತಾರೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಜನರು ನನ್ನನ್ನು ಯಾರೆನ್ನುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳುವುದರ ಜೊತೆಗೆ ತಮ್ಮ ಶಿಷ್ಯರಿಗೆ, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂಬುದಾಗಿ ಕೇಳುತ್ತಾರೆ. ಆ ಶಿಷ್ಯರಲ್ಲಿ ಕೇವಲ ಪೇತ್ರನು ಮಾತ್ರ ಹೀಗೆ ಉತ್ತರಿಸುತ್ತಾನೆ, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂಬುದಾಗಿ. ಆತ್ಮೀಯರೇ, ಈ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕಾದುದು ಏನೆಂದರೆ, ಈಗಾಗಲೇ ಪೇತ್ರನು ಯೇಸು ನಿಜವಾಗಿಯೂ ಯಾರೆಂಬುದರ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಿದ್ದಿರಬಹುದು. ಯೇಸು ಯಾರೆಂಬುವ ತನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ಪೇತ್ರ ಶಕ್ತನಾಗುತ್ತಾನೆ, ಅದು ಕೂಡ ದೇವರ ದಯೆಯಿಂದ. ಆತ್ಮೀಯರೇ, ಇದೇ ಪ್ರಶ್ನೆಯನ್ನು ಯೇಸು ಇಂದು ನಮಗೆಲ್ಲರಿಗೂ ಕೇಳುವಾಗ, ಯೇಸು ನಮ್ಮ ಜೀವನದಲ್ಲಿ ನಮಗೆ ಯಾರಾಗಿದ್ದಾರೆ? ಯೇಸು ನಮ್ಮ ಕುಟುಂಬದಲ್ಲಿ ನಮಗೆ ಯಾರಾಗಿದ್ದಾರೆ? ಈ ಪ್ರಶ್ನೆಗೆ ನಮ್ಮ ಪ್ರಾಮಾಣಿಕ ಉತ್ತರವೇನು? ಸಂತರ ಸ್ಮರಣೆ. ನಾವು ಇಂದು ಸಂತ ಡೊಮಿನಿಕ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 1170ರಿಂದ ಕ್ರಿಸ್ತಶಕ 1221ರವರೆಗೆ. ಇವರ ಹುಟ್ಟೂರು ಸ್ಪೇನ್ ದೇಶದ ಕಾಸ್ಟಿಲ್ಲೆ. ಸ್ಪ್ಯಾನಿಷ್ ಭಾಷೆಯಲ್ಲಿ ಡೊಮಿಂಗೋ ಎಂದರೆ ನಾನು ದೇವರಿಗೆ ಸೇರಿದವನು ಎಂದರ್ಥ. ಇವರು ಅಗಸ್ಟೀನಿಯನ್ ಫ್ರೈಯರ್ಸ್ ಎಂಬ ಸಭೆಗೆ ಸೇರಿ ಗುರುಗಳಾಗುತ್ತಾರೆ. ಆತ್ಮ ಒಳಿತು ಮತ್ತು ದೇಹ ಕೆಡುಕು ಎಂದು ನಂಬಿದ್ದ ಆಲ್ಬಿಜೆನ್ಸಸ್ ಎಂಬ ಪಾಷಂಡವಾದಿಗಳ ತತ್ವಗಳನ್ನು ಎದುರಿಸುವ ಸಲುವಾಗಿ
ಕನ್ಯಾಸ್ತ್ರೀ ಮಠ ಹಾಗೂ ಧರ್ಮ ಕ್ಷೇತ್ರಗಳ ಬೋಧಕರು ಎಂಬ ಗುರುಗಳ ಸಭೆಯನ್ನು ಪ್ರಾರಂಭಿಸಿದರು. ಮುಂದೆ ಇದು ಡೊಮಿನಿಕನ್ ಸಭೆಯಾಗಿ ನಾಮಕರಣಗೊಂಡಿತ್ತು. ಸಂತ ಡೊಮಿನಿಕ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.